ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಇವತ್ತೊಂದು ಅತ್ಯಂತ ಮಹತ್ವವಾದಂತಹ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖವಾದಂತಹ ಒಂದು ವಿಶೇಷ ಚರ್ಮದ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಬಂಧುಗಳೇ, ಇವರು 75 ವರ್ಷದ ಒಬ್ಬ ವೃದ್ಧ ಮಹಿಳೆಯಾಗಿದ್ದರು. ಇವರಿಗೆ ಆಟೋಇಮ್ಯೂನ್ ಡಿಸೀಸ್ ಆದಂತಹ ಸೊರಾಸಿಸ್ ಎಂಬ ಕಾಯಿಲೆ ಸುಮಾರು ವರ್ಷಗಳಿಂದ ಕಾಡ್ತಾ ಇತ್ತು. ಅದರ ಜೊತೆಗೆ ದೇಹದ ಕೆಲವೊಂದು ಭಾಗಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಕೂಡ ಇತ್ತು. ತೀವ್ರ ಕೆರೆತ, ತೀವ್ರ ನೋವು, ಹಲವಾರು ಸಮಸ್ಯೆಗಳಿಂದ ಹಲವಾರು ಚಿಕಿತ್ಸೆಗಳನ್ನು ಪಡೆದುಕೊಂಡರೂ ಸಹಿತ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ನಾವು ಇವರನ್ನು ಪರೀಕ್ಷೆ ಮಾಡಿ ಹಲವಾರು ಪಥ್ಯಗಳನ್ನು ಹೇಳಿ ಆಯುರ್ವೇದ ಚಿಕಿತ್ಸೆಯನ್ನು ನೀಡಿದೆವು. ಒಂದೂವರೆ ತಿಂಗಳು ಸರಿಯಾಗಿ ಪಥ್ಯ ಮಾಡಿ ಮೆಡಿಸಿನ್ ತೆಗೆದುಕೊಂಡಾಗ ಎಲ್ಲ ಸಮಸ್ಯೆಗಳು, ಸೊರಾಸಿಸ್ ಚರ್ಮ ಕಾಯಿಲೆ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಎಲ್ಲವೂ ಸಹಿತ ಸಂಪೂರ್ಣವಾಗಿ ಗುಣಮುಖವಾಗಿರುವಂಥದ್ದು. ಬನ್ನಿ ಅವರ ಪಾಲಕರ ಹತ್ತಿರ ಅನುಭವವನ್ನು ಕೇಳಿಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಅಜ್ಜಿಯರ ಸಂಬಂಧ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಮ್ಮ ಕಡೆ ಬಂದಿದ್ರಿ. ಅದು ಸಿವಿಯರ್ ಫಂಗಲ್ ಇನ್ಫೆಕ್ಷನ್ನು, ಆಮೇಲೆ ಮೈ ತುಂಬೆಲ್ಲ ಕೆರೆತ ಇತ್ತು. ಅದಿದ್ದು ಎಷ್ಟು ದಿವಸ ಆಗಿತ್ತು ರೀ ಅವರಿಗೆ? ಅದರ ಅನುಭವ ಸ್ವಲ್ಪ ಹೇಳ್ತಾವೆ. ಸುಮಾರು 1-2 ವರ್ಷ ಆಗಿತ್ತು ಸರ್. ಅದು ಹ್ಞೂ ರೀ. ಎಲ್ಲೆಲ್ಲಿ ಆಗಿತ್ತು ರೀ? ಅದು ಇಲ್ಲಿ ಬಾಯಿಗೆ ಸರ, ನಡಕ, ಬೆನ್ನಿಗೆ, ಹ್ಞೂ ರೀ, ಮತ್ತು ಕಾಲಿಗೆ, ಎಲ್ಲ ಕಡೆ ಆಗಿತ್ತು ಸರ್. ಕೆರೆಸೋದು ಇತ್ತು ರೀ? ಭಾಳ ಇತ್ತು ರೀ ಅದು ಸರ್. ಅದು ಎಲ್ಲೆಲ್ಲಿ ಎಲ್ಲ ಕಡೆ ತೋರಿಸಿದ್ವಿ ಸರ್. ಅದನ್ನ ಎಲ್ಲಿ ಬಾಗಲಕೋಟೆ ಅಂತ ಒಟ್ಟು ಆಗೈತೆ ರೀ, ಕಲಾಯಿಯಾಗಿ ತೋರಿಸಿವ್ರಿ. ಎಲ್ಲಿ ಕಡಿಮೆ ಆಗಿಲ್ಲ ಸರ್. ಅದು ಇದು ನಮ್ಮ ಗೌಡ್ರು ಸರ್ ಹೇಳಂತಲೇ. ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ತಮ್ಮ ಅನುಭವ ಹೆಂಗೈತ್ರಿ ಈಗ? ಚಲೋ ಐತೆ ಸರ್. ನಮ್ಗೆ ಅದು ಭಾಳ ರಿಸಲ್ಟ್ ಅಂತೂ ಪೂರಾ ಬಂದತ್ರಿ. ಎಲ್ಲ ಕಡಿಮೆ ಆಗಿ ಸರ್. ಈಗ ಕೆರೆಸೋದೆಲ್ಲ ಕಡಿಮೆ? ಏನೂ ಇಲ್ಲ ಸರ್. ಈಗ ಪ್ಯಾಚಸ್ಸು ಕಡಿಮೆ ಆಗ್ಯಾವ್ರಿ? ಎಲ್ಲ ಕಡಿಮೆ ಆಗಿ ಸರ್. ಅದು ಈಗ ಕಲ್ಲಿ ಸಾಕಾರ ಇಲ್ಲ ಸರ್. ಅದು ಸರ್ ಒಂದೇನು ನೆನ್ಪಿಡ್ಬೇಕಂತಂದ್ರೆ, ಇಲ್ಲೇ ಬರೀ ನಮ್ಮ ಔಷಧ ಅಷ್ಟೇ ಕೆಲಸ ಮಾಡಿಲ್ಲ, ಅದ್ರ ಜೊತೆಗೆ ನಾವು ಹೇಳಿದಂಥ ಪತ್ತೆ ನೀವೇನು ಮಾಡಿರಲ್ಲ, ಅದು ವರ್ಕ್ ಆಗೈತ್ರಿ. ಇನ್ನು ಮುಂದಾದ್ರೂ ಸಹಿತ ಆ ರೋಗ ಮರುಕಳಿಸಬಾರದು ಅಂತಿತ್ತಪ್ಪ ಅಂತಂದ್ರೆ ಊಟದ್ದು ಕರೆಕ್ಟ್ ಮಾಡಿಸ್ಬೇಕು. ಕರೆದದ್ದು ಪದಾರ್ಥಗಳು, ಬೇಕರಿ ಐಟಮ್ಸ್ ಆಗಿರ್ಬೋದು, ತಂಪು ಫ್ರಿಜ್ನಾಗ ಇಟ್ಟದ ಐಟಮ್ಸ್ ಆಗಿರ್ಬೋದು, ಅವನ್ನ ಸ್ಟ್ರಿಕ್ಟ್ ಆಗಿ ನೀವು ಬಂದ್ ಮಾಡಿಸ್ಬೇಕು. ಅದಕ್ಕೆ ಅದು ಮತ್ತೆ ಅಲ್ಲ, ಈಗಲ್ರಿ, ಮುಂದಾದ್ರೂ ಸಹಿತ ನೀವು ಶಾಶ್ವತವಾಗಿ ಬಂದ್ ಮಾಡಿಸ್ಬೇಕು. ಟೈಮ್ ಸರಿ ಊಟ ಮಾಡಿಸ್ಬೇಕು. ಅದು ಭಾಳ ಇಂಪಾರ್ಟೆಂಟ್ ಐತಿ. ಆಯ್ತು, ಒಳ್ಳೇದಾಗ್ಲಿ.